ಸ್ನೇಹಿತರೆ, ಇಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಅಫಿಷಿಯಲ್ ಆಗಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ನೀವು ಕೂಡ ಎಲ್ಲ ನ್ಯೂಸ್ ಚಾನಲಲ್ಲಿ ಕೂಡ ನೋಡಿರಬಹುದು. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಇದು 18 ಮತ್ತು 19ನೇ ಕಂತಿನ ಹಣದ ಈ ಒಂದು ದಿನಾಂಕಕ್ಕೆ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾದರೆ ಆ ಒಂದು ಹಣ ಯಾವಾಗ ಬರುತ್ತೆ ಅಂತ ನೋಡೋಣ. ಇವಾಗ ನೀವು ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಿರೋದು ಬರೀ ಕೇವಲ 18ನೇ ಕಂತಿನ ಹಣಕ್ಕೆ 2,000 ರೂಪಾಯಿಗೆ ವೇಟ್ ಮಾಡ್ತಾ ಇದ್ರಿ. ಆದರೆ ನಿಮಗೆ ಇವಾಗ ಏನಾಗ್ತಿದೆ ಅಂದರೆ ಗೃಹಲಕ್ಷ್ಮಿ ಯೋಜನೆಯಡಿ 18 ಮತ್ತು 19ನೇ ಕಂತಿನ ಹಣ ಎರಡೂ ಕೂಡ ಒಟ್ಟಿಗೆನೇ ಬರ್ತಿದೆ. ಹಾಗಾದರೆ ಯಾವಾಗ ಬರುತ್ತೆ, ಇದರ ಬಗ್ಗೆ ಲೇಟೆಸ್ಟ್ ಆಗಿ ಏನೇನು ಅಪ್ಡೇಟ್ಸ್ ಇದೆ ಅದರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಟ್ಬಿಟ್ಟೇ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಹೌದು ಸ್ನೇಹಿತರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಇದು 18ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವೆಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರಿ. ಇವಾಗ 18ನೇ ಕಂತಿನ 2,000 ರೂಪಾಯಿ ಹಣ ಬರಬೇಕಾಗಿತ್ತು ನಿಮಗೆ ಯುಗಾದಿ ಹಬ್ಬಕ್ಕೆ. ಆದರೆ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿನ್ನೆ ಒಂದು ಪ್ರೆಸ್ ಮೀಟ್ ಅನ್ನು ಮಾಡಿದ್ರಿ. ಆ ಒಂದು ಪ್ರೆಸ್ ಮೀಟ್ ಇಲ್ಲಿ ಸಾಕಷ್ಟು ವಿಷಯದ ಬಗ್ಗೆ ಚರ್ಚೆನ ಮಾಡಿದ್ರಿ. ಇದೇ ರೀತಿ ಒಬ್ರು ರಿಪೋರ್ಟ್ ಕೇಳ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಇದು ಇವಾಗ 18 ಮತ್ತು 19ನೇ ಕಂತಿನ ಹಣ ಯಾವಾಗ ಬರುತ್ತೆ, ಜನರಿಗೆ ಇನ್ನು 2 ಕಂತಿನ ಹಣ ಇನ್ನೂ ಜಮಾ ಆಗಿಲ್ಲ, ಯಾವಾಗ ಅವರ ಖಾತೆಗೆ ಹಣ ಜಮಾ ಆಗುತ್ತೆ ಅಂತ ಕೇಳ್ತಾರೆ. ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದರ ಬಗ್ಗೆ ಅನೌನ್ಸ್ ಮಾಡಿದರೆ ನಿಮಗೆ ಯಾವಾಗ 18ನೇ ಕಂತಿನ ಹಣ ಬರುತ್ತೆ, ಯಾವಾಗ 19ನೇ ಕಂತಿನ ಹಣ ಬರುತ್ತೆ ಅದರ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಅವರು ಕೊಟ್ಟಿರುವಂಥ ಅಪ್ಡೇಟ್ ಏನಿದೆ ಅಂದರೆ ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆ ಇದು ಇವಾಗ 18ನೇ ಕಂತಿನ ಹಣ ಆದರೆ ಅದು ಜನವರಿ ತಿಂಗಳದ ಆಗುತ್ತೆ, ಮತ್ತು 19ನೇ ಕಂತಿನ ಹಣ ಅಂದರೆ ಅದು ಫೆಬ್ರವರಿ ತಿಂಗಳದ ಆಗುತ್ತೆ. ಇಲ್ಲಿ ಜನವರಿ ತಿಂಗಳದ ಏನು ಆಗಬೇಕಾಗ್ತದೆ ಅಂದರೆ 18ನೇ ಕಂತಿನ ಹಣ ಬಂದುಬಿಟ್ಟು ನಿಮಗೆ ಫೆಬ್ರವರಿ ಜಮಾ ಆಗಬೇಕು. ಫೆಬ್ರವರಿ ಹಣ ಏನಾಗಬೇಕಾಗುತ್ತೆ ಅಂದರೆ ನಿಮಗೆ ಮಾರ್ಚಲ್ಲಿ ಬಂದು ಹಣ ಜಮಾ ಆಗಬೇಕಾಗುತ್ತೆ. ಈ ರೀತಿಯಾಗಿ ಹಣ ಬಂದು ಜಮಾ ಆಗಬೇಕಾಗುತ್ತದೆ. ಇವಾಗ ನಿಮಗೆ ಜನವರಿ ತಿಂಗಳದು 18ನೇ ಕಂತಿನ ಹಣ, ಹಾಗೆ ಫೆಬ್ರವರಿ ತಿಂಗಳದು 19ನೇ ಕಂತಿನ ಹಣ ಯಾವಾಗ ಬರುತ್ತೆ, ಏನಕ್ಕೆ ಇವಾಗ ಹಣ ಬಂದಿಲ್ಲ, ಇದರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಪ್ರೆಸ್ ಮೀಟ್ ಅಲ್ಲಿ ಒಂದು ಕ್ವೆಶನ್ ಬರುತ್ತೆ ಈ ರೀತಿ, ಅದಕ್ಕೆ ಅವರು ಏನಂತ ಆನ್ಸರ್ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಇದು 18ನೇ ಕಂತಿನ ಹಣ ಏನಿದೆಯಲ್ಲ ಜನವರಿ ತಿಂಗಳದು ಮತ್ತು 19ನೇ ಕಂತಿನ ಹಣ ಫೆಬ್ರವರಿ ತಿಂಗಳದು ಏನಿದೆಯಲ್ಲ ಎರಡೂ ಕೂಡ ನಾವು ಒಟ್ಟಿಗೆ ಜಮಾ ಮಾಡ್ತೀವಿ, ಇದರಲ್ಲಿ ಯಾವುದೇ ತರಹದ ಡೌಟ್ ಇಲ್ಲ. ಮತ್ತು ಇವಾಗ ಬ್ಯಾಲೆನ್ಸ್ ಅಮೌಂಟ್ ಏನಿದೆಯಲ್ಲ ಗೃಹಲಕ್ಷ್ಮಿ ಯೋಜನೆ ಇದು 17ನೇ ಕಂತಿನ ಹಣ ಬಿಡುಗಡೆ ಆಗಿಲ್ವಲ್ಲ ಕೆಲವು ಜನರುಗಳಿಗೆ, ಅದನ್ನು ಕೂಡ ಜಮಾ ಮಾಡ್ತೀವಿ ಈ ತಿಂಗಳ ಕೊನೆಯಷ್ಟರಲ್ಲಿ ಅಂತ ಇಲ್ಲಿ ಹೇಳಿದ್ದಾರೆ. ಮತ್ತು ಇವಾಗ 18 ಮತ್ತು 19ನೇ ಕಂತಿನ ಹಣ ಯಾವಾಗ ಬಂದು ಜಮಾ ಆಗುತ್ತೆ ಅದರ ಬಗ್ಗೆ ಅವರು ಒಂದು ಅಪ್ಡೇಟನ್ನು ಕೊಟ್ಟಿರುವಂಥದ್ದು. ಏನು ಅಪ್ಡೇಟ್ನ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ನೋಡಿ, ಮಾರ್ಚ್ 31ನೇ ತಾರೀಕು ಒಳಗಡೆ ಏನಾಗ್ತದೆ ಅಂದರೆ ನಿಮಗೆ ಇದು ಹಣಕಾಸು ವರ್ಷ ಎಂಡ್ ಆಗುವ ದಿನಾಂಕ ಆಗಿರ್ತದೆ. ನ್ಯೂ ಇಯರ್ ಅಂದರೆ ನಿಮಗೆ ಜನವರಿ 1ನೇ ತಾರೀಕು, ಇಲ್ಲಿ ಹೊಸ ವರ್ಷ ಹಣಕಾಸು ವರ್ಷ ಅಂದರೆ ಇಲ್ಲಿ ಏಪ್ರಿಲ್ 1ನೇ ತಾರೀಕು ಆಗುತ್ತೆ, ಸರಿನಾ. ಇವಾಗ ಮಾರ್ಚ್ 31ನೇ ತಾರೀಕು ಇದೆಯಲ್ಲ ಆ ಒಂದು ಡೇಟಲ್ಲಿ ಏನಾಗಿರ್ತದೆ ಅಂದರೆ ಟ್ಯಾಕ್ಸ್ ಪೆಂಡಿಂಗ್. ಮತ್ತು ಇವಾಗ ಏನಾಗಿರುತ್ತದೆ ಅಂದರೆ ಏಪ್ರಿಲ್ 1ನೇ ತಾರೀಕಿಂದ ಮಾರ್ಚ್ 31ನೇ ತಾರೀಕು ಹೋದ ವರ್ಷ ಅದೆಲ್ಲ ಅದು ಕೂಡ ಕಂಪ್ಲೀಟ್ ಆಗಿ ರಿಪೋರ್ಟ್ ರೆಡಿ ಮಾಡ್ತಾ ಇರ್ತಾರೆ. ಎಲ್ಲಾನು ಕೂಡ ಡೇಟಲ್ಲೇ ಮಾಡ್ತಾ ಇರ್ತಾರೆ. ಎಷ್ಟೆಲ್ಲ ಜನರಿಗೆ ಹಣ ಹೋಗಬೇಕು ಮತ್ತು ಯಾವ ಸ್ಕೀಮ್ ಹಣ ಹೋಗಬೇಕು, ಯಾವ ರೀತಿ ಸರ್ಕಾರದವರು ಈ ರೀತಿ ಒಂದು ಟ್ಯಾಲಿನ ಮಾಡ್ತಾ ಇರ್ತಾರೆ. ಈ ರೀತಿ ಎಲ್ಲ ಒಂದು ಜಾಸ್ತಿ ಪ್ರಕ್ರಿಯೆ ಇರೋದ್ರಿಂದ ನಮಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಇದು ಇವಾಗ ಜನವರಿ ಮತ್ತು ಫೆಬ್ರವರಿ ತಿಂಗಳದು 18 ಮತ್ತು 19ನೇ ಕಂತಿನ ಹಣ ಇವಾಗ ನಾವು ಮಾರ್ಚ್ ತಿಂಗಳಲ್ಲಿ ಬಿಡುಗಡೆ ಮಾಡುವುದಕ್ಕೆ ಆಗಲ್ಲ. ಹಣಕಾಸು ವರ್ಷ ಎಂಡ್ ಆಗುವ ದಿನಾಂಕ ಆಗಿರೋದ್ರಿಂದ ಮಾರ್ಚ್ 31ನೇ ತಾರೀಕು ಇವಾಗ ಆ 2 ಕಂತಿನ ಹಣ ನಾವು ಏನು ಮಾಡ್ತೀವಿ ಅಂದರೆ ಇಲ್ಲಿ ಮುಂದಿನ ತಿಂಗಳು ಅಂದರೆ ಏಪ್ರಿಲ್ನಲ್ಲಿ ನಾವು ಬಿಡುಗಡೆನ ಮಾಡ್ತೀವಿ ಅಂತ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ನೀವು ನ್ಯೂಸ್ ಚಾನಲ್ನಲ್ಲಿ ಕೂಡ ನೋಡಿರ್ಬೋದು, ಹಾಗೆ ನ್ಯೂಸ್ ಬಂದಿರುತ್ತೆ. ಅದಕ್ಕೋಸ್ಕರ ನಿಮಗೆ 18 ಮತ್ತು 19ನೇ ಕಂತಿನ ಹಣ ಬೇಕು ಅಂದರೆ ಮುಂದಿನ ತಿಂಗಳವರೆಗೂ ಕೂಡ ವೇಟ್ ಮಾಡಬೇಕಾಗುತ್ತದೆ. ಮುಂದಿನ ತಿಂಗಳು ನಿಮಗೆ ಇವೆರಡು ಕಂತು ಹಣ ಬಂದ್ಬಿಟ್ಟು ಜಮಾ ಆಗುತ್ತೆ. ಈ ರೀತಿಯಾಗಿ 18 ಮತ್ತು 19ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಸ್ ಬಂದಿತ್ತು, ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದ್ದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.